ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ವಿಧಾನಸಭೆ ಕಲಾಪದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಹನಿ ಟ್ರ್ಯಾಪ್ ವಿಚಾರ ಸದ್ದು ಮಾಡಿದೆ. ಕಲಾಪ ಆರಂಭ ಆಗ್ತಿದ್ದಂತೆ ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸಚಿವರು ಹನಿ ಟ್ರ್ಯಾಪ್ ಸಂಬಂಧ ಸದನದಲ್ಲಿ ಉಲ್ಲೇಖಿಸಿದ್ದಾರೆ. ಇದು ನಂಬಿಕೆಗೆ ವಿಷಪ್ರಾಶನ ಮಾಡುವ ಘಟನೆ ಅಂತ ಹೇಳಿದ್ದಾರೆ. ಮುಂದುವರೆದು ಸಚಿವ ಸಂಪುಟದ ಸದಸ್ಯ ಸದನದಲ್ಲಿ ಬಂದು ಹನಿ ಟ್ರ್ಯಾಪ್ ಯತ್ನ ಎಂದಿದ್ದಾರೆ. ನನ್ನ ಮೇಲೂ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಎಂದು ಮೇಲ್ಮನೆ ಸದಸ್ಯರು ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇದೆ ಎಂದು ನಿಮ್ಮದೇ ಪಕ್ಷದವರು ಹೇಳಿದ್ದಾರೆ. ಇಂತಹ ಸಂದರ್ಭ ಯಾರಿಗೂ ಬರಬಾರದು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡಬೇಕು ಅಂತ ಸುನಿಲ್ ಕುಮಾರ್ ಆಗ್ರಹವನ್ನ ಮಾಡಿದ್ದಾರೆ. ಆಗ ಅಬಕಾರಿ ಸಚಿವ RB ತಿಮ್ಮಾಪುರ್ ಮಾತನಾಡಿ, ಯಾವುದೇ ವ್ಯಕ್ತಿಯ ಮೇಲೆ ದುರುದ್ದೇಶ ಇಟ್ಕೊಂಡು ಚರಿತ್ರೆ ಹರಣ ಮಾಡುವುದು ಸರಿಯಲ್ಲ. ಈಗಾಗಲೇ ಗೃಹ ಸಚಿವರು ಉನ್ನತ ಮಟ್ಟದ ತನಿಖೆಗೆ ತಿಳಿಸಿದ್ದಾರೆ. ಯಾವುದೇ ಶಕ್ತಿ ಇರಲಿ, ತನಿಖೆ ನಡೆಯಬೇಕು ಎಂದಿದ್ದಾರೆ. ಅದಕ್ಕೆ ತಿರುಗೇಟ್ ಕೊಟ್ಟಂತ ಸುನಿಲ್ ಕುಮಾರ್, ಇಂಟೆಲಿಜೆನ್ಸಿ ನಿಮ್ಮ ಹತ್ತಿರವೇ ಇದೆ. ಕಳೆದ 15 ದಿನಗಳಿಂದ ಹನಿ ಟ್ರ್ಯಾಪ್ ವಿಚಾರ ಕೇಳಿ ಬರ್ತಾ ಇದೆ. ಸರ್ಕಾರಕ್ಕೆ ಗೊತ್ತಾಗ್ಲಿಲ್ವಾ? ನಿಮ್ಮ ಇಂಟೆಲಿಜೆನ್ಸ್ ವಿಭಾಗ ಏನ್ ಮಾಡಿತ್ತು? ಯಾರೇ ಹನಿ ಟ್ರ್ಯಾಪ್ ಹಿಂದಿದ್ರು ಕ್ರಮ ಆಗ್ಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಹನಿ ಟ್ರ್ಯಾಪ್ಗೆ ಜಾತಿ ಪಕ್ಷ ಯಾವುದೂ ಇಲ್ಲ, ಅಧಿಕಾರದ ದಾಹವೇ ಇದರ ಹಿಂದೆ ಇರುತ್ತೆ ಅಂತ ಸುನಿಲ್ ಕುಮಾರ್ ಆರೋಪಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿದಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸಚಿವ ರಾಜಣ್ಣ ಹೊರಗೂ ಮಾತನಾಡಬಹುದಿತ್ತು, ಆದ್ರೆ ಅವರು ಸದನದಲ್ಲಿ ಬಂದು ಕಣ್ಣೀರು ಹಾಕಿದ್ದಾರೆ. ಕೇಂದ್ರದ ನಾಯಕರಿದ್ದಾರೆ ಎಂದಿದ್ದಾರೆ. ಇದು ಗಂಭೀರ ವಿಚಾರ. ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು. ಮಂತ್ರಿಗಳೇ ಅಭದ್ರತೆ ಆಗಿದೆ. ಹನಿ ಟ್ರ್ಯಾಪ್ ದೊಡ್ಡ ದಂಧೆ ಆಗಿದೆ. ಸಿಎಂ ಪೋಸ್ಟ್ಗಾಗಿ ಎಲ್ಲಾ ಧ್ವಂಸ ಮಾಡ್ತಾರೆ ಅಂದ್ರೆ ಏನರ್ಥ ಎಂದ್ರು. ಇನ್ನು ಅಶೋಕ್ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ ದಿನೇಶ್ ಗುಂಡೂರಾವ್, ಊಹೆ ಮಾಡಿ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಸಿಎಂ ಪೋಸ್ಟ್ಗೆ ನಡೆದಿದೆ ಅಂದಿರೋದು ಸರಿಯಲ್ಲ. ವಿಪಕ್ಷ ನಾಯಕ ಆಗಲು ಮಾಡಿರಬಹುದಲ್ಲ, ಊಹೆ ಯಾಕೆ ಮಾಡಿ ಮಾತನಾಡ್ತೀರಿ ಅಂತ ಅಶೋಕ್ಗೆ ತರಾಟೆಗೆ ತೆಗೆದುಕೊಂಡ್ರು. ಬಳಿಕ ಸಿದ್ದರಾಮಯ್ಯ ಮಾತನಾಡಿ, ನಿನ್ನೆ ನಾನು ಸದನದಲ್ಲಿ ಇರಲಿಲ್ಲ. ಹನಿ ಟ್ರ್ಯಾಪ್ ಬಗ್ಗೆ ಸಚಿವರು ಹೇಳಿದ್ದಾರೆ. ನಿನ್ನೆಯೇ ಗೃಹ ಸಚಿವರು ಇದಕ್ಕೆ ಉತ್ತರ ನೀಡಿದ್ದಾರೆ. ನಾವು ಉನ್ನತ ಮಟ್ಟದ ತನಿಖೆ ಮಾಡಿಸ್ತೇವೆ. ಇದರ ಹಿಂದೆ ಯಾರೇ ಇದ್ರೂ ರಕ್ಷಣೆ ಮಾಡುವುದಿಲ್ಲ, ಅವರಿಗೆ ಶಿಕ್ಷೆ ಆಗಲೇಬೇಕು. ರಾಜಣ್ಣ ದೂರು ಕೊಟ್ಟ ಬಳಿಕ ಉನ್ನತ ಮಟ್ಟದ ತನಿಖೆ ಮಾಡ್ತೇವೆ. ಯಾವ ಪಾರ್ಟಿಯವರು ಇದ್ರೂ ಸಹ ತನಿಖೆಯನ್ನ ಮಾಡಿಸ್ತೇವೆ. ನಮ್ಮ ಪಾರ್ಟಿ ಇರ್ಲಿ, ನಿಮ್ಮ ಪಾರ್ಟಿ ಇರ್ಲಿ, ನಾವು ತನಿಖೆ ಮಾಡಿಸಿ ಕ್ರಮ ಜರುಗಿಸ್ತೇವೆ. ನಾನು ಈಗಾಗಲೇ ಪರಮೇಶ್ವರ್ ಜೊತೆಗೂ ಮಾತನಾಡಿದ್ದೇನೆ. ಎಲ್ಲರಿಗೂ ರಕ್ಷಣೆ ಕೊಡುವ ಜವಾಬ್ದಾರಿ ನಮ್ದು. ಹನಿ ಟ್ರ್ಯಾಪ್ ನಿಂದ ರಕ್ಷಣೆ ಕೊಡ್ತೇವೆ. ರಾಜಣ್ಣ ಯಾರ ಹೆಸರು ಹೇಳಿಲ್ಲ. ಹೆಸರು ಹೇಳದಿದ್ರೆ ಕ್ರಮ ತೆಗೆದುಕೊಳ್ತಿದ್ದೆವು. ಇದರ ತನಿಖೆಗೆ ಉನ್ನತ ಮಟ್ಟದ ಸಮಿತಿ ಮಾಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ರಾಜಕಾರಣದ ಸನ್ನಿವೇಶಗಳನ್ನ ನೋಡಿದ್ರೆ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸಾಮಾನ್ಯವಾದ ವಿಚಾರ ಅಲ್ಲ. ಒಬ್ಬರ ವ್ಯಕ್ತಿಯ ಚರಿತ್ರೆ ಹರಣ ಮಾಡುವಂತಹ ಕೆಲಸ ಈ ಹನಿ ಟ್ರ್ಯಾಪ್ ಕೆಲಸ. ಆದ್ರೆ ಅದು ಸ್ವಪಕ್ಷದವರೇ ಮಾಡ್ಲಿ, ವಿರೋಧ ಪಕ್ಷದವರೇ ಮಾಡ್ಲಿ, ಸಿಎಂ ಸಿದ್ದರಾಮಯ್ಯ ಮಾತ್ರ ಖಡಕ್ ಎಚ್ಚರಿಕೆಯನ್ನ ವಹಿಸಿ ಖಡಕ್ ನಿಲುವನ್ನ ತಾಳುವುದು ಉತ್ತಮ. ಈ ಒಂದು ಹನಿ ಟ್ರ್ಯಾಪ್ ದಂಧೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.